ಇಲ್ಲ, ನೌಕರಿಯಾಗ ಹೋದ್ರೆ ನೌಕರಿ ಸಿಗುವುದಿಲ್ಲ, ನೀವು ಎಂದ್ರೆ ನಿಮ್ಗೆ ಕರೆಯವರು. ಇದೇ ಮೋದಿಯವರು 2014ರಾಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತಾನೆ ಅಂತೇಳಿ ಸಾರಾ ಸಗಟಾಗಿ ಎಲ್ಲ ಕಡೆ ಹೋದ್ರೆ ಹೇಳಿಬಿಟ್ರು. ಇವತ್ತು ಎಷ್ಟು ಒಂದು 20 ಲಕ್ಷ ಜನಕಾರ ಕೊಟ್ಟಿದ್ದಾರೆ ಉದ್ಯೋಗ 11 ವರ್ಷಗಳಲ್ಲೇ. ಅವೆಲ್ಲ ಲಿಸ್ಟ್, ಅದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡೋದು ಎಷ್ಟು ನೀವು ಕೊಟ್ಟರಪ್ಪ ಇದುವರೆಗೆ ಉದ್ಯೋಗ, ನೀವು ಮಾಧ್ಯಮ ನಡ್ಕೊಂಡ್ರೇನೋ ಅಂತೀರ. ಅಂದ್ರೆ ಬರೀ ನೀವು ಹೇಳಿಕೆ ಕೊಡೋರು, ಮ್ಯಾನಿಫೆಸ್ಟೋ ತೋರಿಸೋರು, ನಾವು ಗ್ಯಾರಂಟಿ ಅನ್ನೋದು, ಗ್ಯಾರಂಟಿ ಹೆಸರಿಗೆ ಎಷ್ಟು ಅಲ್ಲಿ ಏನೋ ಒಂದಿಷ್ಟು ಅಕ್ಕಿ ಜೋಳ, ಒಂದಿಷ್ಟೇನೋ ನೀರು ಫ್ರೀ, ವಿದ್ಯುತ್ ಫ್ರೀ ಏನೋ ಮಾಡ್ಬೋದು. ಆದರೆ ಇಷ್ಟರಿಂದ ಇಡೀ ಬದುಕು ನಡೀತದೇನೋ ಅಂತ. ನಮಗೆಲ್ಲರಿಗೂ ಬೇಕಾಯ್ತು ಉದ್ಯೋಗ ಇಲ್ಲಂದರೆ ಮೀಸಲಾತಿ ಕೊಡ್ರಿ, ಶುರುವಾಯಿತು. ಮತ್ತು ಮೀಸಲಾತಿ ಬಂದಿದ್ದ ಕಾನ್ಸೆಪ್ಟ್ ಯಾರಿಂದ? ಅದು ನಮ್ಮ ಗಾಂಧೀಜಿಯವರಿಂದ ಮತ್ತು ಅಂಬೇಡ್ಕರ್ಗೆ ಅದು ಬೇಡಿಕೆ ಇರಲಿಲ್ಲ. ನಮ್ಮ ಸಪ್ರೇಟ್ ಸ್ಟೇಟೇ ಕೊಡ್ರಿಪ್ಪ, ನಿಮ್ಗೆ ಸಾವಿರ ಬೇಡ ನಮಗೆ. ಯಾಕಂದರೆ ನೀವು ಎಂದೂ ನಮ್ಮನ್ನು ಸಮಾನವಾಗಿ ಕಾಣೋದಿಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಥವಾ ಎಲ್ಲೋ ಅಥವಾ ಯಾರು ಬಿಟ್ಟುಕೊಳ್ಳೋದಿಲ್ಲ. ಜಗತ್ತಿನಲ್ಲಿ ಯಾರನ್ನು ದೊಡ್ಡವ್ರು ಮಾಡೋದಿಲ್ಲ, ಅವರು ಹೇಳ್ಬೇಕು. ಮೇಲೆ ನಮಗೆ ಅವಕಾಶಗಳಿಲ್ಲ. ಮೊದಲಿಂದ ನಮ್ಮನ್ನು ತುಳಿಯಲ್ಪಟ್ಟಿದ್ದಾರೆ, ನಮ್ಗೆ ಅಸ್ಪೃಶ್ಯನಾಗಿ ಹೊರಗಿಟ್ಟಿದ್ದಾರೆ. ನಮ್ಗೆ ಒಳ್ಳೆಪ್ಪ ಅಂತಂದ್ರೆ ನೀವು ಸಪ್ರೇಟ್ ನಮ್ಮ ಸ್ಟೇಟ್ ಕೊಡ್ರಿ, ಬಿಹಾರ ಕೊಡ್ರಿ, ಮಹಾರಾಷ್ಟ್ರ ಕೊಡ್ರಿ, ಯಾವುದೋ ಕೊಡ್ರಿ. ಅವ್ರು ಬೇಡಿಕೆ ಇತ್ತು. ಮುಸ್ಲಿಮರಿಗೆ ಸಪ್ರೇಟ್ ದೇಶ ಮಾಡೋಕ್ಕೆ ಕೊಡ್ರಿ, ನಮಗೆ ಕೊಡಲಿಲ್ಲ. ಯಾಕಂದ್ರೆ ಕೇಳೋರು ಕೇಳಿದಾರೆ ಕೂಡ ಅದನ್ನು. ಆದರೆ ಗಾಂಧೀಜಿಯವರು ಈ ಮೀಸಲಾತಿ ಕಾನ್ಸೆಪ್ಟ್ನಿಂದಾಗೆ ಅವ್ರು ನಮ್ಮಲ್ಲೇ ಉಳಿದಿದ್ದಾರೆ. ಇವತ್ತು ಅದನ್ನಾದ್ರೂ ಅವ್ರು ಸರಿಯಾಗಿ ಕೊಡಬೇಕಲ್ಲ, ಎಲ್ಲ ಬಿದ್ದು ಜನಕ್ಕೆ ಕೊಡಬೇಕಲ್ಲ. ಮತ್ತು ಅವ್ರು ಮೂಲತಃ ಹೇಳಿದ್ದು ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಮಾತ್ರ ಅಂತೇಳಿ. ನಂತರದೆಲ್ಲ ಜಾತಿ ನೆಲೆಗಟ್ಟಿನಲ್ಲಿ ಕೊಡ್ತಾ ಬಂದರು. ಇವತ್ತೆಲ್ಲ ಜಾತಿಯಲ್ಲಿ ಬಡವರು ಇದ್ದಾರೆ, ಎಲ್ಲರೂ ಇಲ್ಲಂತಲ್ಲ. ಅದರಲ್ಲೂ ಹಿಂದುಳಿದ ಸಮಾಜಗಳಲ್ಲಿ ಭಾಳಷ್ಟು ಬಡವರು ಇದ್ದಾರೆ. ಯಾಕಂದರೆ ಅವ್ರು ಇರೋದಕ್ಕೆ ಇಂದಷ್ಟು ಮನೆಗಳ ಸಹಿತ ಇಲ್ಲ, ಮನೆಯೂ ಇಲ್ಲ, ಬದುಕಂತ ಏನು ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಭಾಳಷ್ಟು ಕುಟುಂಬಗಳಿದ್ದಾವೆ. 90% ಜನ ಇಲ್ಲೇ ಕೂಲಿ ಕಾರ್ಮಿಕರಿದ್ದಾರೆ. ಅವ್ರಿಗೆ ಏನಪ್ಪ ಪರ್ಮನೆಂಟ್ ಉದ್ಯೋಗ ಇಲ್ಲ. ಇವತ್ತೊಂದು ಏನೋ ಕೆಲಸ ಸಿಗ್ತಪ್ಪ, 500,000 ರೂಪಾಯಿ ಮರುಸ ಇಲ್ಲ. ಆ 500,000ದಲ್ಲಿ ಒಮ್ಮೆ ಒಂದು ವಾರ ಜಗುವಂಥ ಪ್ರಸಂಗ ಬರ್ತದೆ. ಇಲ್ಲ ರೈತಗೆ ಒಂದು ದಿನಕ್ಕೆ ಬರೀ 27 ರೂಪಾಯಿ ಪಗಾರ ಬೀಳ್ತದೆ ಅಂತ ಸ್ವತಃ ಪಾರ್ಲಿಮೆಂಟ್ದಲ್ಲಿ ಒಪ್ಕೊಂಡಿದ್ದದ ರೀ. ತಿಂಗಳಿಗೆ 3,000 ರೂಪಾಯಿ ಬಿದ್ದು ದೊಡ್ಡ ಮಾತಾಗ್ತದೆ. ಅದರಲ್ಲೂ ಬಿಹಾರದಂಥ ರಾಜ್ಯದಲ್ಲಂತೂ ಇನ್ನೂ ಕಡಿಮೆ ಆಗ್ತದೆ. ಇದರಲ್ಲೇ ನಾವು ಹೇಳ್ಬೋದು ಪಂಜಾಬ ಮತ್ತು ಹರಿಯಾಣದಲ್ಲಿ ಸಾಕಷ್ಟು ಅದರಲ್ಲಿ ಅದನ್ನು ನೋಡಿ ನಾವು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಜನರಿಗೆ ಅನುಕೂಲ ಇದೆ. ಇಲ್ಲಪ್ಪ ರೈತರಿಗೆ ಅನುಕೂಲ ಮಾಡ್ಕೊಂಡಿದ್ದಾರೆ, ಬುದ್ಧಿವಂತರಾಗ್ಯಾರ, ಅವ್ರ ಮಕ್ಕಳು ಚಲೋ ಎಜುಕೇಷನ್ ಮಾಡ್ಕೊಳ್ತಾ ಇದ್ದಾರೆ, ವಿದೇಶಕ್ಕೆ ಹೋಗ್ತಿದ್ದಾರೆ, ಎಲ್ಲ ಕರೆ ಅದು ಎಲ್ಲ ರೈತರ ಮಕ್ಕಳು ಆಗ್ತಾ ಇದ್ದಾರಾ? ಇಡೀ ದೇಶದ ಎಲ್ಲ ರೈತರಿಗೂ ಒಂದು